ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಜರ್ಮನ್ ಸಿಲ್ವರ್ ಪೂಜೆ ಮಣೆನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪೂಜೆ ಮಣೆನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ದಿನದಿಂದ ಕೇಳ್ತಾ ಇದ್ರು, ಮ್ಯಾಮ್ ಪೂಜೆ ಮಣೆನ ತೋರಿಸಿ, ಕಳಸ ಎಲ್ಲ ಇಡ್ಲಿಕ್ಕೆ ಅಂತ ಹೇಳಿ. ಸೊ ಫೈನಲಿ ನಾನು ಈ ಒಂದು ಸಿಲ್ವರ್ ಪೂಜೆ ಮಣೆನ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಈ ಒಂದು ಪೂಜೆ ಮಣೆ ಅಂತ ಹೇಳಿದ್ರೆ, ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬೇಸ್ ಬಂದು ಮರದಲ್ಲಿ ಮಾಡಿರೋಂಥದ್ದು ಆ್ಯಂಡ್ ಅದ್ರ ಮೇಲೆ ಸಿಲ್ವರ್ ಕೋಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಬ್ಯಾಕ್ ಸೈಡಲ್ಲಿ ಅಂದರೆ ಕೆಳಗಡೆ ಗ್ರಿಪ್ಪಿಂಗ್ ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಡಿಸೈನ್ ಕೂಡ ಅಬ್ಸರ್ವ್ ಮಾಡ್ತಿದ್ರಲ್ವಾ, ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರಂಟಲ್ಲೊಂದು ಫ್ಲವರ್ ಡಿಸೈನ್, ಲೀಫ್ ಡಿಸೈನ್ ಆ ರೀತಿನಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ರಂಗೋಲಿ ಥರ ಡಿಸೈನ್ ಇರೋದ್ರಿಂದ ಸೊ ನಾವು ಪೂಜೆ ಟೈಮಲ್ಲಿ ಈಗ ಆರತಿ ಮಾಡ್ತಾ ಇರ್ತೀವಿ ಅಥವಾ ಕಳಸ ಏನಾದ್ರು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ಒಂದು ಮಣೆ ಮೇಲೆ ನೀವು ಇಡ್ಬೋದು. ಮತ್ತು ಕಳಸ ಕೂಡ ಪ್ರತಿಷ್ಠಾಪನೆ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಯುಗಾದಿ ಹಬ್ಬಕ್ಕೆ ನನಗೆ ಬೇಕು ಅಂತ ಹೇಳಿ ಸೊ ನಾನು ಕೂಡ ತಗೊಂಡೆ. ಮತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಕಮೆಂಟ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಸೊ ಅವರಿಗೂ ಕೂಡ ರಿವ್ಯೂ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಪ್ಯಾಕೇಜಿಂಗ್ ಕೂಡ ಅಷ್ಟೇ. ಸೊ ನಿಮಗೆ ಓಪನಿಂಗ್ ಕೂಡ ತೋರಿಸ್ತಲ್ವ ವಿಡಿಯೋ, ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಕೂಡ ಮಾಡಿ ಕೊಟ್ಟು ಕಳಿಸಿದ್ರು. ಎಲ್ಲೂ ಕೂಡ ಡ್ಯಾಮೇಜಸ್ ಆಗಿಲ್ಲ. ನೋಡಿದ್ರೆ ಒಂಥರ ಲೈಕ್ ಒರಿಜಿನಲ್ ಸಿಲ್ವರ್ ಅಂತ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ನೋಡಿರ್ತೀರ ಜರ್ಮನ್ ಸಿಲ್ವರ್ ಎಲ್ಲ ಸ್ವಲ್ಪ ಏನು ಒಂಥರ ಅದು ಕೋಟಿಂಗ್ ಏನಿರುತ್ತೆ ಎಲ್ಲ ಬಿಡ್ಕೊಂಡಿರೋಂಥದ್ದು, ಮತ್ತು ಕೋಟಿಂಗ್ ನೀಟಾಗಿರೋದಿಲ್ಲ. ಸೊ ಆ ರೀತಿಯೆಲ್ಲ ಇರುತ್ತಲ್ವ. ಬಟ್ ಇದು ತುಂಬ ಚೆನ್ನಾಗಿದೆ, ಸೇಮ್ ಸಿಲ್ವರ್ ಅಂತ ಅನ್ಸುತ್ತೆ. ಆ್ಯಂಡ್ ಈ ಪೂಜಾ ಮನೆ ಮೆಜರ್ಮೆಂಟ್ ಹೇಳೋದಾದ್ರೆ 6x6 ಅಂತ ಹೇಳ್ಬೋದು. ಈಕ್ವಲ್ ಸೈಜಲ್ಲಿದೆ, ಉದ್ದ ಮತ್ತು ಅಗಲ. ಮತ್ತು ಹೈಟ್ ಬಂದು ಅಂದರೆ ಕೆಳಗಡೆ ಬೇಸ್ ಇದೆ ಅಲ್ವಾ, ಸೊ ಅದು ಹೈಟ್ ಬಂದು 2 ಇಂಚ್ ಬರುತ್ತೆ. ಒಂದು ಮೀಡಿಯಂ ಸೈಜಲ್ಲಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಸೊ ದೊಡ್ಡ ತಟ್ಟೆ ಕಳಸ ಎಲ್ಲದು ಕೂಡ ನಾವು ಇಲ್ಲಿ ಇಡ್ಬೋದು. ಆ್ಯಂಡ್ ಆಲ್ಸೋ ನೀವು ಕಳಸ ಪ್ರತಿಷ್ಠಾಪನೆ ಅಂದರೆ ವರಮಹಾಲಕ್ಷ್ಮಿ ಟೈಮಲ್ಲೆಲ್ಲ ನೀವು ಕಳಸ ಅಂದರೆ ಲಕ್ಷ್ಮಿ ಕೂರಿಸ್ತೀರಲ್ವಾ, ಸೊ ಅವಾಗಲೂ ಕೂಡ ನೀವು ಈ ಒಂದು ಮಳೆನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಬಂದು ಪ್ಯಾಕ್ ಆಫ್ 2 ಬರುತ್ತೆ. ನಾನು ಒಂದೇ ತೋರಿಸ್ತಾ ಇದ್ದೀನಿ, ಇನ್ನೊಂದು ನನ್ನ ಮಗಳು ತೊಗೊಂಡು ಹೋಗ್ಬಿಟ್ಟಿದ್ಲು. ಸೊ ಇದು 2 ಬರುತ್ತೆ ಫ್ರೆಂಡ್ಸ್, ಓಕೆನಾ, ಸಿಂಗಲ್ ಅಲ್ಲ, ಒಂದು ಪ್ಯಾಕಲ್ಲಿ 2 ಪೀಸ್ ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. 2 ಪೂಜಾ ಮನೆಗೆ 334 ರೂಪಾಯಿ. ತುಂಬಾ ರೀಸನಬಲ್ ಪ್ರೈಸಲ್ಲಿದೆ. ಕಡಿಮೆ ಪ್ರೈಸ್ ಅಂತ ಹೇಳಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ನೋಡೋದಕ್ಕೆ ಸೇಮ್ ಸಿಲ್ವರ್ ಅಂತಲೇ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಇದು ವೆಯ್ಟ್ ಬಂದು ಒಂದು 500 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಬೇಗನೆ ಔಟ್ ಆಫ್ ಸ್ಟಾಕ್ ಕೂಡ ಆಗ್ತಾ ಇರುತ್ತೆ. ಸೊ ನಾನು ತಗೊಂಡಾದ್ಮೇಲೆ ಅಂದರೆ ಬುಕ್ ಮಾಡಾದ್ಮೇಲೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತು. ಮತ್ತೆ ಇವಾಗ ಓಪನ್ ಮಾಡಿ ಅಂದರೆ ಈಗ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಮತ್ತೆ ಸ್ಟಾಕ್ ಬಂದಿದೆ. ಸೊ ಬೇಗನೆ ಲೈಕ್ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಪೂಜೆ ಮನೆಗಳದ್ದು ಲಿಂಕ್ ಕೊಟ್ಟಿರ್ತೀನಿ. ಎಲ್ಲದೂ ಕೂಡ ಮರದಲ್ಲಿ ಮಾಡಿರೋಂಥದ್ದು, ಡಿಫ್ರೆಂಟ್ ಡಿಸೈನಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ದೊಡ್ಡದಾಗೂ ಕೂಡ ಸಿಗುತ್ತೆ. ನೀವು ಇದಾರು ಕೂಡ ತಗೊಳ್ಳಿ ಅಥವಾ ಅದಾರು ಕೂಡ ತಗೊಳ್ಳಿ, ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ಸೊ ಬೇಕಂತ ಹೇಳಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಹಬ್ಬಕ್ಕೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ಒಂದು ಪೂಜೆ ಮಣೆನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.